ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬಿರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಒಂದು 2-3 ದಿನದ ವ್ಲಾಗ್ ಒಟ್ಟಿಗೆ ಸೇರಿ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ಈ ವಿಡಿಯೋ ತೊಗೊಂಡು, ಬಟ್ ಯಾವುದಕ್ಕೆ ಅಟ್ಯಾಚ್ ಮಾಡಬೇಕು ಅಂತಲೇ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಹೆಂಗೂ 2-3 ದಿನದ ವಿಡಿಯೋ ಇದೆಲ್ಲ, ಸೊ ಇದಕ್ಕೆ ಅಟ್ಯಾಚ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಏನಪ್ಪ ವಿಷಯ ಅಂತಂದರೆ ಏನಿಲ್ಲ, ಗಣೇಶ ಹಬ್ಬ ಆಗಿತ್ತು ಗೊತ್ತು ನಿಮ್ಮೆಲ್ಲರಿಗೂ. ಸೊ ಆ ಟೈಮಲ್ಲಿ ನಾನು ಊರಿಗೆ ಹೋಗಿ ಬಂದ ಮೇಲೆ ನಮ್ಮ ಸಂಘದ ಕಡೆಯಿಂದ ಗಣೇಶನ ಕೂರಿಸಿದ್ರು. ಅಂದರೆ ನಮ್ಮ ಸಂಘದಲ್ಲಿರುವಂಥ ಆಂಟಿಯವರೊಬ್ಬರು ಮನೆ ಹತ್ರನೇ ಎಲ್ಲರೂ ಸೇರ್ಕೊಂಡು ಗಣೇಶ ಕೂರಿಸಿದ್ರು. ಸೊ ಅಲ್ಲಿಗೆ ನಮಗೆ ಮಂಗಳಗೌರಿ ಪೂಜೆಗೆ ಕರೆದಿದ್ರು. ಸೊ ಅದಕ್ಕೆ ಹೋಗಿದ್ವಿ. ಜೊತೆಗೆ ಅವತ್ತು ನಮ್ಮದು ಸಂಘ ಕೂಡ ಇತ್ತು, ಫಸ್ಟ್ ಸಂಘ. ಅಂದರೆ ತಿಂಗಳ ಮಾಡ್ತಿದ್ವಲ್ಲ, ಅಂದರೆ ನಾನು ಅದ್ರ ಬಗ್ಗೆ ಮುಂದಕ್ಕೆ ಹೇಳ್ತೀನಿ ಹೋಗ್ತಾ. ಸೊ ಇವಾಗ ಅದ್ರ ಬಗ್ಗೆ ನಾನು ಹೇಳಿ ಏನು ಪ್ರಯೋಜನ ಇಲ್ಲ. ಸೊ ನನಗೆ ಸ್ವಲ್ಪನೇ ಗೊತ್ತಿರೋದು. ಸೊ ಫುಲ್ ಗೊತ್ತಿರೋರ ಹತ್ರ ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಐ ಥಿಂಕ್ ನಾನು ಈ ಸಂಘದ ಓಪನಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ, ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೊತೀನಿ. ಇನ್ ಕೇಸ್ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಯಾವುದಿದು ಸಂಘ ಅಂತಂದರೆ ಧರ್ಮಸ್ಥಳದ ಸಂಘನೇ, ಬಟ್ ಇದನ್ನು ಮಂತ್ಲಿ ಮಾಡುವಂಥದ್ದು. ಸೊ ಒಂದು 8-9 ಸಂಘಗಳು ಸೇರಿಕೊಂಡು ಅವರೇ ಒಂದು ಬೇರೆ ಸಂಘನ ಕ್ರಿಯೇಟ್ ಮಾಡಿ, ಸೊ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಅಥವಾ ಏನೇ ಒಂದು ಸೊಲ್ಯೂಷನ್ಸ್ ಇದ್ರೂ ಅಥವಾ ವುಮೆನ್ಸ್ ಹೆಲ್ತ್ ಬಗ್ಗೆ ಆಗಿರ್ಬೋದು, ಅವರ ಒಂದು ವರ್ಕ್ ಬಗ್ಗೆ ಆಗಿರ್ಬೋದು, ಅವರೊಂದು ನಾಲೆಡ್ಜ್ ಬಗ್ಗೆ ಅದಕ್ಕೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ಏನೇನು ಬೆನಿಫಿಟ್ಸ್ ಇದೆ ಹೆಣ್ಮಕ್ಳಿಗೆ ಅದೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ತಾರೆ. ಸೊ ಈ ಥರ ಸಂಘಗಳೆಲ್ಲ ನಡೆದಾಗ ಸ್ವಲ್ಪ ಹೆಣ್ಮಕ್ಳು ಈಚೆ ಬರ್ತಾರೆ ಆ್ಯಂಡ್ ತುಂಬ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ. ಮನೆಯಲ್ಲೇ ಕೂತಿದ್ರೆ ಯಾರೂ ಬಂದು ಏನೂ ಹೇಳೋದಿಲ್ಲ ಅಥವಾ ಏನೂ ಕೇಳೋದು ಇಲ್ಲ. ಸೊ ಈ ಥರ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಸೊ ಅಲ್ಲಿ ನಾವು ಏನು ಬೇಕಾದರೂ ಡಿಸ್ಕಸ್ ಮಾಡ್ಕೊಳ್ಬೋದು, ಏನಿದೆ ಏನಿಲ್ಲ ಅಂತ ಅಂದ್ಬಿಟ್ಟು. ಸೊ ಆವಾಗ ನಮಗೂ ಒಂದು ನಾಲೆಡ್ಜ್ ಸಿಗುತ್ತೆ, ಏನಾಗ್ತಿದೆ, ಏನು ನಡೀತಿದೆ ಈ ಜಗತ್ತಲ್ಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಫೈನಲ್ ಆಗಿ ಪೂಜೆ ಎಲ್ಲ ಮಾಡಿದ್ರು ಗಣಪತಿಗೆ ಪೂಜೆ ಮಾಡಾದ್ಮೇಲೆ ಇಲ್ಲಿ ಮಂಗಳಗೌರಿ ಪೂಜೆ ಮಾಡ್ತಿದ್ರಲ್ಲ, ಸೊ ಅದಕ್ಕೆ ಬಂದವ್ರಿಗೆಲ್ಲರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಬಳೆ ಎಲ್ಲ ಕೊಟ್ಟು ಚೆನ್ನಾಗಿ ಇದು ಸತ್ಕಾರ ಮಾಡಿದ್ರು. ಅದಾದಮೇಲೆ ಮತ್ತೆ ಪ್ರಸಾದ ಕೂಡ ಮಾಡಿಸಿದ್ರು ಇವರೇ ಆಂಟಿ, ಗಣೇಶ ಇಟ್ಟಿದ್ದು. ಆ್ಯಂಡ್ ಅವರೇ ಕೂಡ ಪ್ರಸಾದನೂ ಮಾಡಿದರು. ತುಂಬ ಚೆನ್ನಾಗಿತ್ತು ಪ್ರಸಾದ. ನಾನು 2 ಸತಿ ಹಾಕಿಸ್ಕೊಂಡು ತಿಂದೆ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಪ್ರಸಾದ ಎಲ್ಲ ತಿಂದಾದ್ಮೇಲೆ ಅವರವ್ರ ಸಂಘದವರು, ಅದೇ ನಾನು ಹೇಳಿದ್ನಲ್ಲ 8-9 ಸಂಘಗಳಿದ್ದಾವೆ ಅಂತ ಅಂದ್ಬಿಟ್ಟು, ಅವರವರು ಅಲ್ಲೇ ಕೂತ್ಕೊಂಡು ವಾರದ ಸಂಘ ಏನಿರುತ್ತಲ್ಲ ಧರ್ಮಸ್ಥಳದ್ದು ಅದನ್ನು ಮಾಡ್ಕೊತಾರೆ. ಪ್ರಾಬಬ್ಲಿ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಮೋಸ್ಟ್ಲಿ ಇದೆಲ್ಲ ನಾನು ಹೇಳ್ತಿರೋದು ಅರ್ಥ ಆಗ್ತಿರಲ್ಲ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ನಾನು ಮುಂದಕ್ಕೆ ನೆಕ್ಸ್ಟ್ ಇದರದ್ದೇ ಪ್ರೋಗ್ರಾಮ್ ಕೂಡ ಇದೆ, ಅಲ್ಲಿಗೂ ಕೂಡ ಹೋಗ್ತಿದ್ದೀನಿ. ಅಲ್ಲಿ ಹೋದಾಗ ಏನಿದೆ ಏನಿಲ್ಲ ಅಂತ ಡೀಟೇಲಾಗಿ ನಿಮ್ಗಳಿಗೂ ಕೂಡ ಹೇಳ್ತೀನಿ. ಸೊ ನಾನು ಒಬ್ಬಳೇ ಹೇಳೋದ್ರಿಂದ ಏನೂ ಯೂಸ್ ಇರೋದಿಲ್ಲ. ಆ್ಯಂಡ್ ಅಲ್ಲಿ ಏನಾಯ್ತು ಅಂತಂದರೆ ಸ್ವಲ್ಪ ಮಾತಾಡೋದಕ್ಕೆ ಅಂತ ಬಿಟ್ಟರು. ಅಂದರೆ ನಿಮ್ಗೇನು ವಿಚಾರ ಗೊತ್ತಿದೆಯೋ ಅದನ್ನು ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಇವ್ರು 3 ಜನ ಬಂದು ಶೇರ್ ಮಾಡಿಕೊಂಡ್ರು. ಸೊ ಅವರಿಗೆ ಒಂದು ಸಣ್ಣದಾಗಿ ಕಾಣಿಕೆನ ಕೊಡ್ತಿದ್ದಾರೆ. ಸೊ ಫೈನಲ್ ಆಗಿ ಎಲ್ಲನೂ ಮುಗಿಸ್ಕೊಂಡು ಪ್ರಸಾದ ಕೂಡ ತಿನ್ಕೊಂಡು ನಾವು ಮನೆಗೆ ಹೋಗಿದಂಥದ್ದು. ಆ್ಯಂಡ್ ಇನ್ನೊಂದೇನಂತಂದರೆ ಅದೇ ಬಂದವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರಲ್ಲ, ಜೊತೆಗೆ ಕಂಕಣನೂ ಕೂಡ ಕಟ್ಟಿದ್ರು. ಕಂಕಣ ಕಟ್ಟಿ ಮತ್ತು ಬಳೆ, ಹೂವು, ಹಣ್ಣು ಎಲ್ಲ ಕೊಟ್ಟು ಅರಿಶಿನ ಕುಂಕುಮ ಕೂಡ ಕೊಟ್ಟರು. ಸೊ ಫೈನಲ್ ಆಗಿ ನನಗೆ ಕಂಕಣನ ಕಟ್ತಾ ಇದ್ದಾರೆ. ಸೊ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿರೋರಿಗೆಲ್ಲ ಗೊತ್ತು ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆ. ಆ್ಯಂಡ್ ಇವ್ರು ಬಂದು ಮೇಡಮ್ಮ, ಅಂದರೆ ನಮ್ಮ ಒಂದು ಗ್ರೂಪಿಗೆ ಇವರು ಹೆಡ್ ಅಂತ ಹೇಳ್ಬೋದು. ಸೊ ಅದೇ ಇವಾಗ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಆ ಫಂಕ್ಷನ್ದೇ ಅವರಲ್ಲಿ ಕಾರ್ಡ್ನ ಕೊಡ್ತಾ ಇರೋದು. ಅಂದರೆ ನಮ್ಮ ಸಂಘಕ್ಕೆ ಇನ್ವೈಟ್ ಮಾಡ್ತಿದ್ದಾರೆ ಅವರು, ಬನ್ನಿ ಅಂತ ಅಂದ್ಬಿಟ್ಟು. ಸೊ ನಾವು ಹೋಗ್ತಿದ್ದೀವಿ. ಯಾವತ್ತು ಏನು ಎತ್ತ ಅಂತ ನಾನು ನಿಮಗೆ ಹೇಳ್ತೀನಿ ಮುಂದೆ ಹೋಗ್ತಾ. ಸೊ ಅಲ್ಲಿ ಹೋದಾಗಲೂ ಕೂಡ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಅಲ್ಲಿ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಏನೂ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಇನ್ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನೆಲ್ಲ ವ್ಲಾಗ್ ಮಾಡ್ತಿದ್ದೀನಿ. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ, ತುಂಬ ಜನ ಇನ್ನೂ ಹೆಲ್ಪ್ ತೊಗೊತಾ ಇದ್ದಾರೆ. ಇಲ್ಲಿ ಸಿಟಿಗಿಂತ ಹಳ್ಳಿಗಳ ಕಡೆ ತುಂಬಾ ಜಾಸ್ತಿ ಈ ಥರದ್ದೆಲ್ಲ ನಡೀತಾ ಇರ್ತವೆ. ಅಂದರೆ
ಸಂಘಗಳಾಗಿರ್ಬೋದು ಅಥವಾ ಅದರಲ್ಲಿ ದುಡ್ಡು ಕಟ್ಟೋದು. ಧರ್ಮಸ್ಥಳ ಸಂಘ ಅಂತೂ ಪ್ರತಿಯೊಂದು ಹಳ್ಳಿನಲ್ಲೂ ಇದೆ, ಪ್ರತಿಯೊಂದು ಜಿಲ್ಲೆನಲ್ಲೂ ಇದೆ. ಸೊ ಎಲ್ಲರೂ ಸೇರ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಹಳ್ಳಿಗಳ ಕಡೆ ಅವರವರೇ ಹೋಗಿ ಅಂದರೆ ಸೇರಿಸ್ಕೊಳ್ಳೋ ಅಂಥ ಕೆಲಸನೂ ಕೂಡ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದವ್ರಿಗೆ ಮಾತ್ರನೇ ಸೇರಿಸ್ಕೊಳ್ಳೋದು. ಎಲ್ಲರೂ ಸೇರ್ಕೊಳ್ಳಿ, ಎಲ್ಲರನ್ನೂ ಸೇರ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾರೂ ಫೋರ್ಸ್ ಮಾಡೋದಿಲ್ಲ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರನೇ ಸೇರ್ಕೊಳ್ಳೋ ಅಂಥದ್ದು. ಸೊ ನನಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ನಾನು ಮದುವೆ ಆಗಿ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಬಿಕಾಸ್ ನಮ್ಮ ಅತ್ತೆನೂ ಸೇರ್ಕೊಂಡಿದ್ರು ಆ್ಯಂಡ್ ನಮ್ಮ ಮನೆ ಬಾಡಿಗೆಗೆ ಅಂದರೆ ನಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ರಲ್ಲ, ಸೊ ಅವರೆಲ್ಲರೂ ಕೂಡ ಸೇರ್ಕೊಂಡಿದ್ರು. ಸೊ ಯಾರೋ ಒಬ್ಬರು ಬಿಟ್ಟರು ಅಂತ ಅಂದ್ಬಿಟ್ಟು ನನ್ನನ್ನು ಕೂಡ ಸೇರಿಸ್ಕೊಂಡ್ರು. ಅವ್ರು ಸೇರಿಸ್ಕೊಂಡಿರಲಿಲ್ಲ ಅಂದರೆ ಮೋಸ್ಟ್ಲಿ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ನನಗೆ. ತುಂಬಾ ಬೆನಿಫಿಟ್ಸ್ ಇದೆ ಇದ್ರ ಬಗ್ಗೆ ಹೇಳೋಕ್ಕೆ ಹೋದರೆ, ತುಂಬ ಜಾಸ್ತಿನೇ ಇದೆ. ಸೊ ಅದನ್ನೆಲ್ಲ ಒಂದೇ ವಿಡಿಯೋನಲ್ಲಿ ಕವರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲೇನೂ ಹೇಳೋಕ್ಕೆ ಹೋಗ್ತಾ ಇಲ್ಲ. ನೋಡೋಣ, ನೆಕ್ಸ್ಟ್ ಅದೇ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಪ್ರಾಬಬ್ಲಿ ಹೇಳ್ಬೋದು ಏನೇನು ಬೆನಿಫಿಟ್ಸ್ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆವಾಗ ನಿಮಗೂ ಕೂಡ ಗೊತ್ತಾಗತ್ತೆ, ತಿಳ್ಕೊಂಡಂಗೆ ಆಗುತ್ತೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಅಥವಾ ಬೇರೆ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ಬಂದು ಸ್ಯಾಟರ್ಡೇ ವ್ಲಾಗು. ಸೊ ಸ್ಯಾಟರ್ಡೇ ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿ ಆಗಿದ್ದೆ. ಫಾರ್ ದ ಫಸ್ಟ್ ಟೈಮ್ ಟೆಂಪಲಿಗೆ ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಯಿತು ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಅದು ಸೆಟ್ ಆಗಬೇಕಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಪೌಡರ್ ಥರ ಕಾಣ್ತಾ ಇತ್ತು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಫೈನಲಾಗಿ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಸೊ ಎಲ್ಲೋಗಿದೆ ಅಂತಂದರೆ ಆಬ್ವಿಯಸ್ಲಿ ಸ್ಯಾಟರ್ಡೆ ಅಂತಂದರೆ ಆಂಜನೇಯನ ಟೆಂಪಲೇ ಹೋಗೋದು. ಸೊ ನಾನು ಬೀರೇಶ್ ಇಬ್ಬರು ಹೋಗಿದ್ವಿ. ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ದೇವಸ್ಥಾನಗಳಿಗೆ ಹೋದಾಗ. ಎಸ್ಪೆಷಲಿ ಈ ದೇವಸ್ಥಾನ ಏನಪ್ಪ ಅಂತಂದರೆ ಇದರ ಸ್ಪೆಷಾಲಿಟಿ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಒಂಥರ ಪೀಸ್ಫುಲ್ ಆಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಆ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಸ್ಕೈ ಲೈಟಿಂಗ್ ಅಂತ ಹೇಳ್ತಾರಲ್ಲ, ಅದು ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂಥರ ಪೀಸ್ಫುಲ್ಲಾಗಿ ಕೂಲಾಗಿರುತ್ತೆ ಒಳಗಡೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನಾವು ಹೋಗಿದ್ದ ಟೈಮಿಂಗ್ಸಲ್ಲಿ ಅವ್ರು ಇನ್ನೂ ಬಾಗಿಲು ಏನೂ ತೆಗೆದಿರಲಿಲ್ಲ, ಅಂದರೆ ದೇವಸ್ಥಾನದ ಬಾಗಿಲು ಎಲ್ಲ ತೆಗೆದಿರಲಿಲ್ಲ. ನಾವು ತುಂಬ ಬೇಗ ಹೋಗಿದ್ವಿ, ಒಂದು 5:30ಗೇನೋ ಹೋಗಿದ್ವಿ. ಅದು ನಾವು ಹೋಗಿ ಒಂದು 10 ಮಿನಿಟ್ಸ್ಗೆಲ್ಲ ಅವರು ಬಾಗಿಲು ತೆಗೆದ್ರು. ಸೊ ಯಾರಾದರೂ ಹೋಗಂಗಿದ್ರೆ 5:30ಗೆ ಹೋಗಿ ನಾವು ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬಂದಾಗ ಅಲ್ಲೇ ಪಕ್ಕದ ರೋಡಲ್ಲೇ, ದೇವಸ್ಥಾನದ ಪಕ್ಕದ ರೋಡಲ್ಲೇ ಶ್ರೀ ಸಮೀಪ ಅಯ್ಯಂಗಾರ್ ಬೇಕ್ರಿ ಅಂತ ಇದೆ. ಸೊ ಇಲ್ಲಂತೂ ನಿಜವಾಗ್ಲೂ ನಾನು ಲಾಸ್ಟ್ ಟೈಮ್ ತಿಂದಾಗ ಅದೇ ಫಸ್ಟ್ ಟೈಮ್ ತಿಂದಿದ್ದು, ಎಷ್ಟು ಸಾಫ್ಟಾಗಿತ್ತು ಪಪ್ಸ್ ಎಲ್ಲ ಅಂತಂದರೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಈ ಸತಿನೂ ಬಂದ್ವಿ ಅಲ್ಲೇ ತಿನ್ನೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಏನದು ವೆಜ್ ಬರ್ಗರ್ ತೊಗೊಂಡಿದ್ವಿ. ಅದಾದಮೇಲೆ ಪನ್ನೀರ್ ಪಪ್ಸ್ನ ತೊಗೊಂಡಿದ್ವಿ. ಸಕ್ಕತ್ತಾಗಿತ್ತು, ಟೇಸ್ಟ್ ಮಾತ್ರ ಅಷ್ಟು ಸಾಫ್ಟಾಗಿರುತ್ತೆ. ಯಾರಾದರೂ ಆ ದೇವಸ್ಥಾನದ ಕಡೆ ಬಂದರೆ ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿ. ಪಕ್ಕದ ರೋಡಲ್ಲೇ ಇರೋದು, ಮೇನ್ ರೋಡ್ಗೆ ಕಾಣುತ್ತೆ. ಸೊ ಯಾವ ದೇವಸ್ಥಾನ ಅಂತಂದರೆ ಅದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ. ಐ ಥಿಂಕ್ ನೋಡಿದ್ರೇ ಗೊತ್ತಾಗಿರುತ್ತೆ ನಿಮ್ಮೆಲ್ಲರಿಗೂ. ಸೊ ಒನ್ಸಿಗೆ ನಾನು ಕೂಡ ಅದನ್ನು ಹೇಳ್ತಿದ್ದೀನಿ. ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಇಲ್ಲಿ ಇವರು ಏನದು ಎಗ್ನ ಯೂಸ್ ಮಾಡಲ್ಲ, ಎಗ್ ಪಫ್ ಕೂಡ ಇಟ್ಟಿಲ್ಲ ಅಲ್ಲಿ. ಸೊ ಫುಲ್ ಪ್ಯೂರ್ ಅಯ್ಯಂಗಾರ್ ಬೇಕ್ರಿ ಇದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಫೈನಲಾಗಿ ಒಂದು ಡೋನಟ್ ತೊಗೋಣ, ಆ್ಯಕ್ಚುಲಿ ಕ್ರೀಮ್ ಬಂದು ತೊಗೋಣ ಅಂತ ಬೀರೇಶ್ ಹೇಳಿದ್ರು. ನಾನು ಡೋನಟ್ ಇತ್ತಲ್ಲ ಟ್ರೈ ಮಾಡಿಲ್ವಲ್ಲ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಡೋನಟ್ ತೊಗೊಂಡಿದ್ದು. ಬೀರೇಶ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಡೋನಟ್ಟು. ನನಗೆ ಓಕೆ ಅಂತ ಅನ್ನಿಸ್ತು, ಅಷ್ಟೊಂದು ಏನು ಲೈಕ್ ಆಗಲಿಲ್ಲ. ಬಟ್ ಓಕೆ, ಒಂದು ಸತಿ ತಿನ್ಬೋದು ಅದನ್ನು, ಆ ಥರ ಏನೂ ಇಲ್ಲ. ಆ್ಯಂಡ್ ಇದು ಬಂದು ಮಂಡೇ ವ್ಲಾಗ್. ಸೊ ನಾನು ಆಗಲೇ ಹೇಳ್ದಂಗೆ ತುಂಬ ದಿನದ ವ್ಲಾಗ್ನ ಇಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ ನಾನು. ಮಂಡೇ ವ್ಲಾಗಲ್ಲಿ ಏನಿಲ್ಲ, ಅವತ್ತು ವಾರ ಆಗಿರೋದ್ರಿಂದ ಆಬ್ವಿಯಸ್ಲಿ ಪೂಜೆ ಎಲ್ಲ ಮಾಡಬೇಕಿತ್ತು. ಸೊ ಬೆಳಗ್ಗೆನೇ ಏನೇನು ಬಟ್ಟೆ ಇದೆ ಅಲ್ವಾ ಅದನ್ನೆಲ್ಲ ಸ್ವಲ್ಪ ಹೊಗೆಗೆ ಹಾಕಂಗಿದ್ರೆ ಹೊಗೆಗೆ ಹಾಕ್ಬಿಟ್ಟು ಮತ್ತು ನೀಟಾಗಿ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ. ಬಿಕಾಸ್ ಆ ಒಂದು ಲಾಂಡ್ರಿ ಬ್ಯಾಗ್ ಏನಿದೆ ಅಲ್ವಾ, ಅದ್ರ ತುಂಬ ಬರೀ ಮೆಸ್ಸೇ ತುಂಬ್ಕೊಂಡಿರುತ್ತೆ. ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಮತ್ತೆ ಹಾಗೆ ಆಗ್ತಾ ಇರುತ್ತೆ. ಅದಾಗದೇ ಆಗೋದಿಲ್ಲ. ನಮ್ಮ ಮನೇಲಿ ಒಬ್ರು ಇದ್ದಾರಲ್ಲ ಬೀರೇಶ್ ಅಂತ, ಸೊ ಅವರು ಮಾಡೋದು.
ಅದನ್ನು ನಾನು ಕ್ಲೀನ್ ಮಾಡಿ 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 ಸಾಕಾಗ್ಬಿಡುತ್ತೆ ನನಗಂತೂ. ಸೊ ಏನೇನು ಒಗೆಯೋ ಬಟ್ಟೆ ಏನೇನಿತ್ತು ಅದನ್ನೆಲ್ಲ ತೆಗೆದಾಕಿ ಮತ್ತು ಇನ್ಯಾವುದು ಮತ್ತೆ ಯೂಸ್ ಮಾಡ್ತಾರೆ ಅನ್ನೋದೇನಿತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ಮತ್ತೆ ಅದರೊಳಗೆ ಇಡ್ತೀನಿ. ಅವ್ರು ಬಂದು ಅದನ್ನು ಮಾತ್ರ ಮುಟ್ಟೋದಿಲ್ಲ, ಬೇರೆ ಹೊಸ ಹೊಸ ಬಟ್ಟೆನ ಎತ್ಕೊಂಡು ಮತ್ತೆ ಇದೇ ಥರನೇ ಬಿಸಾಕ್ತಾ ಇರ್ತಾರೆ. ಸೊ ನಾನು ಪದೇ ಪದೇ ಕ್ಲೀನ್ ಮಾಡಿ 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 ಸಾಕಾಗ್ಬಿಡುತ್ತೆ. ನಾನಂತೂ ದಿನಕ್ಕೆ ಒಂದೊಂದು ಚೇಂಜ್ ಮಾಡ್ತಿರ್ತೀನಲ್ಲ, ಸೊ ನಂದೇನು ಅಷ್ಟು ಬೀಳೋದಿಲ್ಲ. ಬಟ್ ಇವರು ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಈ ಥರ ಮೆಸ್ ಆಗುತ್ತೆ. ಒಂದೊಂದು ಟೈಮ್ 1 hour ಅಷ್ಟೇ ಇರುತ್ತೆ ಕೆಲಸ, ಒಂದೊಂದು ಟೈಮ್ ಫುಲ್ ಡೇ ಇರುತ್ತೆ. ಸೊ ಆ ಟೈಮಲ್ಲಿ ಜಾಸ್ತಿ ಗಲೀಜಾಗಿರಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ದಿನವೂ ಯೂಸ್ ಮಾಡ್ತಾರೆ. ಅಂದರೆ ಒಂದು ಜೊತೆನ 2 ಸತಿ ಯೂಸ್ ಮಾಡೋ ಥರ ಮಾಡ್ಕೊತಾರೆ ತುಂಬ ಕೆಲಸ ಇಲ್ಲದೆ ಇದ್ದಾಗ. ಇಲ್ಲ ಅಂತಂದರೆ ಒಗ್ಯಕ್ಕೆ ಹಾಕ್ಬಿಡ್ತೀವಿ ನಾವು. ಸೊ ಅದಕ್ಕೆ ಏನೇನಿತ್ತು ಅದನ್ನೆಲ್ಲ ನಾವು ಮತ್ತೆ ಒಗ್ಯೋಕ್ಕೆ ಹಾಕೋಣ ಅಂತ ಹೋದೆ. ಆ್ಯಂಡ್ ಇವತ್ತು ಸೋಮವಾರ ಆಗಿರೋದ್ರಿಂದ ಬಾಗಿಲು ತೊಳಿಬೇಕಾಗಿತ್ತು. ನಮ್ಮ ಅತ್ತೆನೇ ಯೂಶ್ವಲಾಗಿ ತೊಳೆಯೋದು ಅಂದರೆ ಹೊರಗಡೆ ಎಲ್ಲನೂ. ಬಿಕಾಸ್ ಅವರು ಅಂದರೆ ಏನಂತಾರೆ, ಸ್ವಲ್ಪ ಪ್ರೆಷರ್ ಹಾಕಿ ಎಲ್ಲ ತೊಳಿತಾರೆ ಮತ್ತು ನೀಟಾಗಿ ತೊಳಿತಾರೆ. ನನಗೆ ಅಷ್ಟು ಅಭ್ಯಾಸ ಇಲ್ಲ, ಈ ಥರ ದೊಡ್ಡ ಬಾಗಿಲೆಲ್ಲ ತೊಳೆದು ಅಭ್ಯಾಸ ಇಲ್ಲ. ನಮ್ಮ ಮನೆ ಹತ್ರ ಬರೀ ಸ್ಟೆಪ್ಸ್ ಅಲ್ವಾ ಇದ್ದಿದ್ದು. ಸೊ 1-2 ಬಕೆಟ್ ನೀರು ಹಾಕಿದ್ರೆ ಸಾಕು, ಆರಾಮಾಗಿ ಗುಡ್ಸ್ಕೊಂಡು ಬಂದುಬಿಡ್ತಿದ್ದೆ. ಒಂದು 10-15 ಸ್ಟೆಪ್ಸ್ ಏನೋ ಇರ್ತಿತ್ತು ಅಷ್ಟೇನೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಸ್ಪೇಸ್ ಇರೋದ್ರಿಂದ ನನಗೂ ಅಭ್ಯಾಸ ಇಲ್ಲ ಇಲ್ಲೆಲ್ಲ ಮಾಡಿ. ಇವಾಗ ಸ್ವಲ್ಪ ದಿನದಿಂದ ಅಂದರೆ ಒಂದು ಸ್ವಲ್ಪ ತಿಂಗಳುಗಳಿಂದ ನಾನು ಕೂಡ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅತ್ತೆ ಏನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಏನದು ಬಕೆಟಲ್ಲಿ ಎತ್ಕೊಂಡು ಪ್ರತಿ ಸತಿನೂ ಎತ್ಕೊಂಡು ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ತುಂಬ ದೊಡ್ಡ ಜಾಗ ಇರೋದ್ರಿಂದ ಕಷ್ಟ ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಟ್ಯಾಂಕಿಂದ ಬರೋ ನೀರೇನಿರುತ್ತಲ್ಲ, ಅಂದರೆ ಟ್ಯಾಂಕ್ ತುಂಬಿ ಬರೋ ನೀರು, ಸೊ ಅದನ್ನು ಹಾಕ್ಕೊಂಡ್ಬಿಡ್ತಾರೆ. ಮೋಟ್ರ್ ಹಾಕ್ಕೊಂಡು ನೀಟಾಗಿ ಈ ಥರ ಪೈಪ್ ಕೂಡ ಇಟ್ಕೊಂಡಿದ್ದಾರೆ. ತುಂಬ ದೊಡ್ಡ ಪೈಪ್ ಇದೆ ಹೇಳಬೇಕಂದ್ರೆ. ಅದು ಒಂದು ಸತಿ ಬರೀ ಪೈಪೇನ ಕಾಲ ಮೇಲೆ ಒಂದು ಸತಿ ಬಿತ್ತು ಅಂತಂದರೆ ಕಾಲು ಎಷ್ಟು ನೋವಾಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಪೈಪು, ಅಷ್ಟು ದಪ್ಪ ಪೈಪು, ತುಂಬ ಹಾರ್ಡಿದೆ ಆ ಪೈಪು. ಸೊ ಅದರಲ್ಲಿ ಯಾವಾಗಲೂ ಬಾಗಿಲು ತೊಳ್ಕೊತಾರೆ. ಸೊ ನಾನು ಕೂಡ ಅದೇ ಥರನೇ ಟ್ರೈ ಮಾಡಿಕೊಂಡು ಏನೋ ಒಂದು ಜುಗಾಡೆಲ್ಲ ಮಾಡಿ ತೊಳೆದೆ. ಅಂದರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೊಳೆದೆ. ಅಷ್ಟೊಂದು ಪರ್ಫೆಕ್ಟಾಗೆಲ್ಲ ನನಗೆ ತೊಳೆಯೋದಕ್ಕೆಲ್ಲ ಬರೋದಿಲ್ಲ. ಬಟ್ ಆದರೂ ಬರಲ್ಲ ಅಂತ ಕೂತಿದ್ರೆ ಬರೋದೇ ಇಲ್ಲ ಅದು. ಸೊ ಅದಕ್ಕೆ ಟ್ರೈ ಮಾಡಿದೆ. ನಮ್ಮ ಅತ್ತೆ ಏನು ಮಾಡ್ತಿದ್ರು ಅಂತಂದರೆ, ಅವರು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ರು. ಸೊ ಅವ್ರು ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕಾದ್ರೆ ಸೊ ನಾನು ಹೊರಗಡೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಆ್ಯಂಡ್ ಫುಲ್ಲು ಎಲ್ಲ ತೊಳೆದಾದ್ಮೇಲೆ ಮತ್ತು ಹೊರಗಡೆನೂ ಸ್ವಲ್ಪ ನೀರು ಹಾಕಬೇಕು. ಹಳೆ ರಂಗೋಲಿ ಏನಿತ್ತಲ್ಲ ಅದನ್ನು ಕೂಡ ಅದಕ್ಕೂ ನೀರು ಹಾಕಬೇಕು. ಅದು ಪೊರ್ಕೆನಲ್ಲಿ ಗುಡಿಸಿಲ್ಲ ಅಂತಂದರೆ ಹೋಗೋದಿಲ್ಲ. ಡ್ರೈ ಆದಮೇಲೆ ವೈಟ್ ಹಂಗಂಗೆ ಇರುತ್ತೆ. ಸೊ ಅಲ್ಲೂ ಕೂಡ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ಅಷ್ಟು ದೊಡ್ಡ ಪೈಪ್ನ ನಾವು ಒಬ್ಬರೇ ಹ್ಯಾಂಡಲ್ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಕಷ್ಟನೇ ಇದೆ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ತುಂಬ ದೊಡ್ಡದಿದೆ. ಅದನ್ನು ಎಳೆದೂನೇ ಸಾಕಾಗ್ಬಿಡುತ್ತೆ. ಮತ್ತು ಅದು ಹೆಂಗೆ ಫೋಲ್ಡ್ ಮಾಡಿ ಇಡೋದು ನನಗೆ ಗೊತ್ತಾಗಲ್ಲ. ಹಾಗೆ ಬಿಸಾಕ್ಬಿಡ್ತೀನಿ ನಾನು. ಮತ್ತೆ ಇಟ್ಕೊತಾರೆ ಅದನ್ನೆಲ್ಲ. ಸಮ್ಟೈಮ್ಸ್ ನನಗೆ ಅನಿಸುತ್ತೆ, ಈ ಥರ ಏನಕ್ಕೆ ಇಷ್ಟೊಂದು ನೀರು ವೇಸ್ಟ್ ಮಾಡಬೇಕು, ಒಂದು ಬಕೆಟಲ್ಲಿ ತೊಗೊಂಡು ನೀಟಾಗಿ ತೊಳ್ಕೊಳ್ಬೋದಲ್ವಾ ಅಂತ ಅಂದ್ಬಿಟ್ಟು. ಬಟ್ ಬಕೆಟಲ್ಲಿ ಪದೇ ಎತ್ಕೊಂಡ್ಬಂದು ಹಾಕಿ ಕಸ ಗುಡಿಸಿ ತೊಳೆದು ತುಂಬ ಸ್ಟ್ರೈನ್ ಆಗಿಬಿಡುತ್ತೆ. ಬಗ್ಗಿ ನೋವು ಬಂದುಬಿಡುತ್ತೆ, ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಸೊ ವೀಕ್ಲಿ ಟ್ವೈಸ್ ಆದರೆ ಈ ಥರ ಓಕೆ. ಬಟ್ ಡೈಲಿ ತೊಳಿತೀವಿ ಇದೇ ಥರನೇ ಅಂತಂದರೆ ತುಂಬ ನೀರು ವೇಸ್ಟ್ ಆಗುತ್ತೆ. ಈ ಥರ ಮಾಡೋದು ತಪ್ಪು ಆ್ಯಕ್ಚುಲಿ. ಬಟ್ ವೀಕ್ಲಿ ಟ್ವೈಸ್ ಆದರೆ ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಇಷ್ಟೊಂದು ದೊಡ್ಡ ಏನದು ಈಚೆಗಡೆ ವರಾಂಡ ಇರಬೇಕಾದ್ರೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ನೀರು ವೇಸ್ಟ್ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಬಟ್ ನನಗೆ ಸ್ಟಾರ್ಟಿಂಗ್ ಅಲ್ಲ, ಈಗಲೂ ಅನ್ಸೋದು ಅದೇನೆ, ಏನಕ್ಕಪ್ಪ ಇಷ್ಟೊಂದು ನೀರು ವೇಸ್ಟ್ ಮಾಡಿಕೊಂಡು ಇದೆಲ್ಲ ತೊಳಿಬೇಕು ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ತೊಳಿಲೇಬೇಕು. ಅಂದರೆ ನಮ್ಮ ಬಾಗಿಲು ನೀಟಾಗಿರಲೇಬೇಕು. ಸೊ ಅದಕ್ಕೆ ಈ ಥರ ಮಾಡೋದು. ಇಲ್ಲ ಸಮ್ಟೈಮ್ಸ್ ಬಕೆಟಲ್ಲೂ ಕೂಡ ನಾನು ತೊಳೆದಿದ್ದೀನಿ ಎಷ್ಟೊಂದು ಸತಿನೂ. ಬಟ್ ಈ ಥರ ಪೈಪ್ ಹಾಕ್ಕೊಂಡು ನಾನು ಒಂದು 2ನೇ ಸತಿನೋ 3ನೇ ಸತಿನೋ ಏನೋ ತೊಳಿತಿರೋದು ಅಷ್ಟೇ. ನಾನು ಜಾಸ್ತಿ ತೊಳೆಯೋದಕ್ಕೆ ಹೋಗಲ್ಲ, ನಮ್ಮ ಅತ್ತೆನೇ ತೊಳ್ಕೊತಾರೆ. ಸೊ ಅವ್ರು ನೀಟಾಗಿ ಡೀಪ್ ಕ್ಲೀನಿಂಗ್ ಥರ ಎಲ್ಲ ಮಾಡ್ತಾರೆ. ಬಟ್ ನಾನು ಆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಫೈನಲ್ ಆಗಿ ಎಲ್ಲ ತೊಳೆದು ಆದಮೇಲೆ ರಂಗೋಲಿ ಬಿಡೋಣ ಅಂತ ಬಂದೆ. ನನಗೆ ಅಷ್ಟೊಂದೆಲ್ಲ ರಂಗೋಲಿ ಬಿಡೋದಕ್ಕೆ ಬರಲ್ಲ.
ನಮ್ಮನೇಲಿದ್ದಾಗಲೂ ಏನೋ ನಾನು ಬಿಡ್ತಾ ಇರಲಿಲ್ಲ, ಮಮ್ಮಿನೇ ಬಿಡ್ತಾ ಇದ್ದಿದ್ದು. ಇವಾಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಅಂದರೆ ಇಲ್ಲಿಗೆ ಬಂದಮೇಲೆ ಕಲ್ತ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಹಾಕ್ತಿದ್ದಂಗೆ ಹಂಗಂಗೆ ಬಂತು ನನಗೆ. ನಾನೇನು ಕಲಿಯೋದಕ್ಕೆ ಅಂತ ಅಂದ್ಬಿಟ್ಟು ಬುಕ್ ಇಟ್ಕೊಂಡೆಲ್ಲ ಕಲ್ತಿದ್ದೇನೆ ಅಲ್ಲ. ಬಟ್ ಚುಕ್ಕೆ ರಂಗೋಲಿ ಎಲ್ಲ ಬರೋದಿಲ್ಲ. ಸುಮ್ಮನೆ ಈ ಥರ ಫ್ರೀ ಹ್ಯಾಂಡಲ್ಲಿ ಬಿಡಿಸೋ ಥರ ಬಿಡಿಸಿದ್ರೆ ಬರುತ್ತೆ. ಬಟ್ ಏನಂತಂದರೆ ಪೌಡ್ರ್ ಏನಿರುತ್ತಲ್ಲ ಅದು ಫ್ರೀ ಫ್ಲೋಯಿಂಗ್ ಆಗಿರಬೇಕು. ಇಲ್ಲ ಅಂತಂದರೆ ಕೈಯಲ್ಲಿ ಹಂಗೆ ಅಂಟ್ಕೊಳ್ತಾ ಇರುತ್ತೆ. ಸೊ ನನಗೆ ಯಾವ ಥರ ಬರುತ್ತೋ ಆ ಥರ ನಾನು ರಂಗೋಲಿಗಳನ್ನ ಹಾಕ್ತಾಯಿರ್ತೀನಿ. ಇದೇ ಥರ ಹಾಕ್ಬೇಕು ಅದೇ ಥರ ಹಾಕ್ಬೇಕಂತಲ್ಲಿ ಏನೂ ಇಲ್ಲ. ಯಾವ ಥರ ಕಂಫರ್ಟಬಲ್ ಅಂತ ಅನಿಸುತ್ತೋ ಅಥವಾ ಯಾವ ಥರ ನನಗೆ ಈಸಿ ಅಂತ ಅನಿಸುತ್ತೋ ಆ ಥರ ನಾನು ಹಾಕ್ಕೊಂಡು ಹೋಗ್ತೇನೆ. ಬೇಸಿಕ್ಕಾಗಿ ಒಂದು 2-3 ಗೊತ್ತೇನೋ ಅಷ್ಟೇನೆ. ಇಲ್ಲ ಅಂತಂದರೆ ದೊಡ್ಡದಾಗಿ ಫ್ರೀ ಹ್ಯಾಂಡಲ್ಲೇ ಹಾಕ್ಬಿಡ್ತೀನಿ. ಸೊ ಅಂದರೆ ಏನಂದರೆ ಸ್ವಲ್ಪ ರಂಗೋಲಿ ಅದು ಎಳೆ ಏನಿರುತ್ತಲ್ಲ ಅದು ಸ್ವಲ್ಪ ನೀಟಾಗಿ ಬರೋದಿಲ್ಲ ಅಷ್ಟೇನೆ. ಇಲ್ಲ ಅಂತಂದರೆ ನನಗೂ ಕೂಡ ನೀಟಾಗಿ ಅಂದರೆ ಚೆನ್ನಾಗಿರೋ ಡಿಸೈನ್ಸ್ ಗೊತ್ತು, ಬಿಕಾಸ್ ಮೆಹಂದಿ ಹಾಕೋದ್ರಿಂದ. ಸೊ ಅದ್ರ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಇದು ಕೂಡ ಗೊತ್ತು. ಬಟ್ ನನಗದೇನೋ ಚುಕ್ಕಿ ರಂಗೋಲಿ ಮೇಲೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ನಾನು ಅದನ್ನು ಹಾಕೋಕ್ಕೂ ಹೋಗಲ್ಲ. ನಾನು ಟ್ರೈ ಕೂಡ ಮಾಡಿಲ್ಲ ಅದು ಹೆಂಗೆ ಬರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಒಂದು ಸತಿ ಅದು ಚುಕ್ಕಿ ಕನ್ಫ್ಯೂಸ್ ಆಗೋಯ್ತು ಅಂತಂದರೆ ನಮಗೆ ಯಾರು ಹಾಕ್ತಾರಪ್ಪ ಅನಿಸ್ಬಿಡುತ್ತೆ. ಎಲ್ಲನೂ ತೊಳೆದ್ಬಿಡ್ತೀನಿ ನಾನು. ಸೊ ನಾನು ಮುಂಚೆ ಹಾಗೆ ಮಾಡ್ತಿದ್ದೀನಿ ನಮ್ಮ ಮನೇಲಿದ್ದಾಗ. ಇವಾಗ ಹಬ್ಬಗಳೆಲ್ಲ ಬಂದರೆ ನಾನು ನನ್ನ ಫ್ರೆಂಡೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊತಿದ್ವಿ. ಸೊ ಅಲ್ಲಿ ಚುಕ್ಕಿಗಳನ್ನೆಲ್ಲ ಇಟ್ಕೊಂಡು ಎಲ್ಲ ಮಾಡಿಕೊಂಡು ಕನ್ಫ್ಯೂಸ್ ಆಗಿಬಿಡ್ತಿತ್ತು. ನಾನು ಇಲ್ಲಿ ಬಂದಮೇಲೂ 1-2 ಸತಿ ಏನೋ ಹಾಕಿದ್ದೀನಿ ಅನಿಸುತ್ತೆ. ಬಟ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಮತ್ತೆ ಫಸ್ಟಿಂದ ಎಲ್ಲ ತೊಳೆದು ಗುಡಿಸಿ ಅದಾದಮೇಲೆ ಮತ್ತೆ ಚುಕ್ಕಿ ಎಲ್ಲ ಇಟ್ಟು ಹಾಕಬೇಕು. ಅಯ್ಯೋ ಅದೆಲ್ಲ ಯಾರು ಹಾಕ್ತಾರೆ ಅಂತ ಅಂದ್ಬಿಟ್ಟು ಹೆಂಗೆ ಬರುತ್ತೋ ಹಾಗೆ ಹಾಕ್ತೀನಿ ನಾನು. ಸೊ ಈ ಥರ ಸಿಂಪಲ್ಲಾಗಿಯೇ ಹಾಕ್ಕೊಂಡು ಹೋಗ್ತೀನಿ. ಒಂದೊಂದು ಸತಿ ಮೂಡಿತ್ತಂದರೆ ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ. ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಇದೇ ಥರನೇ ಹಾಕ್ಕೊತೀನಿ. ಸೊ ಮತ್ತೆ ಒಂದು ಸ್ವಲ್ಪ ಬೇರೆ ಟ್ರೈ ಮಾಡ್ತಿರ್ತಾರೆ. ನಾನು ಅಷ್ಟೊಂದೆಲ್ಲ ಟ್ರೈ ಮಾಡಲ್ಲ. ಯಾವ್ದು ಬರುತ್ತೋ ಅದನ್ನು ಹಾಕ್ತೀನಿ. ಯಾವಾಗೋ ಒಂದು ಸತಿ ಅಲ್ವಾ ಹಾಕೋದು, ಯಾವುದೋ ಒಂದು ಹಾಕಿದ್ರೆ ನಡೆಯುತ್ತೆ ಅಂದ್ಬಿಟ್ಟು ಹಾಕ್ಬಿಡ್ತೀನಿ. ಸೊ ಬಾಗಿಲೆಲ್ಲ ತೊಳೆದಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡಿ ಆಯಿತು. ಸೊ ಪೂಜೆದೇನೂ ತೋರಿಸ್ಲಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ. ಪದೇ ಅದನ್ನೇ ತೋರಿಸ್ತಿದ್ರೆ ಏನಪ್ಪ ಇದು ಅಂತ ನಿಮಗೂ ಬೋರ್ ಆಗುತ್ತೆ. ಸೊ ಪೂಜೆ ಎಲ್ಲ ಮಾಡಿಕೊಂಡು ನಾನು ಕೂಡ ಟಿಫನ್ ಮಾಡೋಣ ಅಂತ ಬಂದೆ. ಟಿಫನ್ ಎಲ್ಲ ಮುಗಿಸಿ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.